ನಮಸ್ಕಾರ. ನನ್ನ ಹೆಸರು ಪ್ರಭಾಕರ್ ಅಂತ. ನನಗೆ ಡಿ ಡಿಟಾಕ್ಸಿಫಿಕೇಷನ್ ಕ್ರಿಯಾ ಫಾಸ್ಟಿಂಗಲ್ಲಿ ಜಾಯ್ನ್ ಆಗಿದ್ದೆ. ನನ್ನ ಉದ್ದೇಶ ಏನಿದ್ದಿತ್ತು ಅಂದರೆ ವೆಯ್ಟ್ ಲಾಸ್ ಆಗಬೇಕು. ಯಾಕಂದರೆ ನಾವು ಗೆಜೆಟೆಡ್ ಆಫೀಸರ್ ಆಗಿ ಬರೀ ಆಫೀಸಲ್ಲಿ ಕುತ್ಕೊಂಡು ಕೆಲಸ ಬಿಟ್ಟರೆ ಬೇರೆ ಏನೂ ಇರಲ್ಲ. ಅದಕ್ಕೆ ವೆಯ್ಟ್ ಜಾಸ್ತಿ ಆಗಿತ್ತು. ಅದಕ್ಕೆ ನನಗೊಂದು ಭಾಳ ಅನುಭವ ಆಗಿದ್ದಂದರೆ ಜಾಯ್ನ್ ಆಗಿ ಕೆಲವು ದಿನಗಳಲ್ಲಿ 6 ದಿನಗಳು ನಾನು ತಗೊಂಡಿದ್ದು. ಅದರಲ್ಲಿ ನಾನು ಮೊದಲು ಸುಮಾರು ಕಡೆ ನಾನು ವೆಯ್ಟ್ ಲಾಸಿಗೆ ಸುಮಾರು ಟ್ರೈ ಮಾಡಿದ್ದೀನಿ. ಅಂದರೆ ವಾಕಿಂಗ್ ಮಾಡೋದು ಮತ್ತು ಥ್ರೆಡ್ಮಿಲ್ಲಿಗೆ 1-2 ತಿಂಗಳು ಹೋದೆ. ಆಮೇಲೆ ಯೋಗ ರೀಸೆಂಟಾಗಿ 3 ತಿಂಗಳು ಜಾಯ್ನ್ ಆಗಿದ್ದೀನಿ. ಅಷ್ಟು ಎಫೆಕ್ಟಿವ್ ಆಗಿ ನನಗೆ ಅದು ವೆಯ್ಟ್ ಲಾಸ್ ಕಡಿಮೆ ಆಗಲಿಲ್ಲ. ಮತ್ತು ಫಾಸ್ಟಿಂಗಲ್ಲಿ ಗೊತ್ತಲ್ಲ, ನಾವು ಊಟ ಮಾಡೋದ್ರಲ್ಲಿ ಊಟ ಹೆಂಗಿರುತ್ತೆ ಅಂತ, ಊಟ ಡೈಲಿ ಊಟ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಆ ಉದ್ದೇಶದಿಂದ ನಾನು ನಮ್ಮ ಕಡಬಗೆರೆಯಲ್ಲಿ ಇರುವ ಯೋಗಧಾಮ ಮೇಡಮ್ ರಜನಿ ಮೇಡಮ್ ಅವರು ಒಂದು ವರ್ಕ್ಶಾಪ್ ಇಟ್ಟಿದ್ದರು. ಅದಕ್ಕೆ ನಾನು ಜಾಯ್ನ್ ಆದೆ. ಡಿಟಾಕ್ಸಿಫಿಕೇಷನ್ ಕ್ರಿಯಾ ಆ್ಯಂಡ್ ಫಾಸ್ಟಿಂಗ್ ಅಂತ ಅವರು ಚೆನ್ನಾಗಿ ಗೈಡ್ ಮಾಡಿ ನಮಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಹೇಳಿದ್ದಕ್ಕೆ ಅದೇ ತಕ್ಕಂತೆ ಎಲ್ಲ ಕ್ರಿಯೆಗಳು ಮಾಡಿಕೊಂಡು ಸುಮಾರು ನಾನು 87 88 ಇದ್ದೆ. ಕೆಲವು ಟೈಮಲ್ಲಿ ಏನೋ ಉಪವಾಸ ಇದ್ದರೆ 87 ಹಿಂಗೆ ಬರೋದು, ಬೆಳಿಗ್ಗೆ ಒಂದು 200-300 ಗ್ರಾಮ್ ಕಡಿಮೆ ಆಗೋದು. ಬಟ್ ನನ್ನ ರೆಕಾರ್ಡೆಡ್ ವೇಟ್ ವಾಸ್ 87.6 kg. ನಾನು ಅದಾದಮೇಲೆ ಒಂದು ದಿವಸ ಏರ್ ಫಾಸ್ಟಿಂಗ್ ಮಾಡಿದೆ. ಆಮೇಲೆ 2 ದಿವಸ ವಾಟರ್ ಫಾಸ್ಟಿಂಗಲ್ಲಿ ಆಫೀಸಲ್ಲಿ ಬರಬೇಕಂದ್ರೆ ಅದೊಂದು ಲಿಂಬೆಹಣ್ಣು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೆ. ಬಟ್ ಆಮೇಲೆ 2 ಡೇಸ್ ಆದಮೇಲೆ ಜ್ಯೂಸ್ ಮಾಡಿದೆ. 2 ಡೇಸ್ ಜ್ಯೂಸು. ಆಮೇಲೆ ರಾ ಫಾಸ್ಟಿಂಗ್ 1 ಡೇ. ಕಾರಣಾಂತರದಿಂದ ಯಾವುದೋ ಮದುವೆ ಫಂಕ್ಷನಿಗೆ ನಾನು ಅಟೆಂಡ್ ಮಾಡಬೇಕಾಗಿತ್ತು, ಹೊರಗಡೆ ಹೋಗಬೇಕಾಗಿತ್ತು. ಅದರಿಂದ ನಾನು 6 ದಿವಸಕ್ಕೆ ಎಂಡ್ ಮಾಡಿದಾಗ ನನಗೆ 81.8 ಅರೌಂಡ್ 5 to 6 ಕಿಲೋ ವೆಯ್ಟ್ ಲಾಸ್ ಆಯಿತು. ಜೊತೆಗೆ ಒಳ್ಳೊಳ್ಳೆ ಅಪ್ರಿಷಿಯೇಷನ್ ಬಂತು ಆಫೀಸಲ್ಲಿ. ನಾನು ರೀಸೆಂಟಾಗಿ AWE ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ತಾಯಿದ್ದೀನಿ. ಅದಕ್ಕೆ ಕೆಲವರು ನಮ್ಮ ಸ್ನೇಹಿತರು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಗಿಟಾಪಲ್ಲೇ ಬರ್ತಾಯಿದ್ದೀರಾ ಅಂತ ಹೇಳಿದ್ದೂ ಉಂಟು. ಭಾಳ ಸಂತೋಷ ಆಯಿತು. ನಾನು ಯೋಗ ಮೇಡಮಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಭಾಳ ಒಳ್ಳೆಯ ಕ್ರಿಯೆ, ಒಳ್ಳೆಯ ಪ್ರೋಗ್ರಾಮ್, ಯಾವುದೇ ಇಂಟೇಕ್ ಇಲ್ಲ, ಇದು ನ್ಯಾಚುರಲ್ ಆಗಿರೋದು. ಭಾಳ ಸಂತೋಷ ಆಯಿತು. ಒನ್ಸ್ ಅಗೇನ್ ಥ್ಯಾಂಕ್ ಯು ಟು ಯೋಗ ಮೇಡಮ್.